ಹಲೋ ಅಕ್ಕ, ಎಲ್ಲಿದ್ಯಾ? ನಾಳೆಯಿಂದ ಯಾವ ಕೆಲ್ಸಕ್ಕೆ ಹೋಗೋದು ಬೇಡ, ಮನೆಯಿಂದ ಆಚೆ ಕಾಲಿಡ್ಲೇ ಬೇಡ. ಯಾಕ? ವಿಷಯ ಗೊತ್ತಿಲ್ವಾ ನಿನಗೆ? ಯಾವ್ದೊಂದು ಹುಡುಗಿನ ಮೊನ್ನೆ ಮೆಟ್ರೋದಲ್ಲಿ 4 ಜನ ರೇಗ್ಸಿ ರೇಪ್ ಮಾಡಿ ಕೊಲೆ ಮಾಡಿದಾರಂತೆ. ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲಿದೆ ಈಗಿನ ಕಾಲದಲ್ಲಿ. ಹಲೋ ಅಕ್ಕ, ಎಲೆಕ್ಷನ್ ಬಂತಲ್ಲ, ಯಾರಿಗೆ ಓಟ್ ಹಾಕ್ತಿದ್ಯೆ? ಹೂ ಹಿಡಿಯೋರ್ಗೆ ಓಟ್ ಹಾಕ್ಬೇಡ, ಕೈ ಹಿಡಿಯೋರ್ಗೆ ಓಟ್ ಹಾಕು. ಬಿಟ್ಟಿ ಭಾಗ್ಯಗಳು ಬೇರೆ ಕೊಡ್ತಾ ಇದಾರೆ. ಅದು ಅಲ್ಲದೆ ಹೆಣ್ಮಕ್ಳಿಗೆ ಮೆಟ್ರೋದಲ್ಲಿ ಫ್ರೀ ಅಂತೆ, ತಿಂಗಳಿಗೆ 5,000 ರೂಪಾಯಿ ದುಡ್ಡು ಕೊಡ್ತಾರಂತೆ. ಇನ್ನೇನ್ ಬೇಕು? ಏನ್ ರಾಜ, ಟವಲ್ ಹಿಡ್ಕೊಂಡು ಯಾವ ಕಡೆ ಹೊರಟೆ? ಸ್ನಾನಕ್ಕೆ ಹೋಗ್ತಾ ಇದೀನಿ. ನೀರಿದ್ರೆ ತಾನೇ ಸ್ನಾನ ಮಾಡಕ್ಕಾಗೋದು. ಹಾ, ನೀರಿಲ್ಲ, ಮೋಟ್ರ್ ಹಾಕು. ಮೋಟರ್ ಹಾಕಕ್ಕೆ ಕರೆಂಟ್ ಬೇಕಲ್ಲ ರಾಜ. ಕರೆಂಟ್ ಹೋಗಿ 2 ದಿನ ಆಯ್ತು. ಇರೋ UPS ಅಲ್ಲಿ ಮೊಬೈಲ್ ಚಾರ್ಜ್ ಹಾಕಕ್ ನೋಡ್ತಾ ಇದೀನಿ, ಆಗ್ತಾ ಇಲ್ಲ. ಈ ಬಲ್ಪ್ ಒಂದ್ ಸದ್ಯಕ್ಕೆ ಓಡ್ತಾ ಇದೆ ಇನ್ನ. ಹಾ, ಕರೆಂಟು ಇಲ್ವಾ? ಏನ್ ಸರ್ಕಾರನೋ ಏನೋ. ಏ ಮಗ, ಇಲ್ಲಿ ನೋಡು, ಎಷ್ಟೊಂದು ಒಳ್ಳೆ ಕೆಲಸ ಮಾಡಿದಾನೆ ಇವನು. ಇಂಥ ಕ್ಯಾಂಡಿಡೇಟ್ಗೆ ಓಟ್ ಹಾಕ್ಬೇಕಣ್ಣ ನಾವು. ಇವನ್ ಯಾವ ಜಾತಿ ಮಗ? ಜಾತಿ ತಗೊಂಡು ಏನೋ ಮಾಡ್ತೀಯ? ಕೆಲ್ಸ ನೋಡು. ಏಯ್, ಏನ್ ಮಾಡ್ತಾನ ಅಂತದ್ ಮಹಾ ನಮ್ಗೆ. ನಾವೊಂದ್ ಮದ್ವೆ ಆದ್ರೆ ಬೀಗ್ರ ಊಟಕ್ಕೆ 4 ಮರಿ ಹೊಡೆದು ಊರ್ಗೆ ಮಾಂಸ ಹಂಚೋಂತ ಜಾತಿ ನಮ್ದು. ನಮ್ ಜಾತಿ ಅವ್ನ್ ನಿಂತಿದ್ದಾನೆ, ಅವ್ನಿಗೆ ಓಟ್ ಹಾಕು. ಯಾವನೋ ಕಾಸು ತಿಂತಾನೆ, ನಮ್ಮವ್ ತಿನ್ಲಿ ಬಿಡು, ನಮ್ ಜಾತಿ ಅವ್ನ್ ತಿನ್ಲಿ. ಮಗ, ರೇಷನ್ ಈ ತಿಂಗಳೆಲ್ಲ ಇದ್ರಲ್ಲೇ ಬರ್ಬೇಕು ಕಣ. ಇದೇನ್ ಮಗ, 5,000 ರೂಪಾಯಿ ದುಡ್ಡು ತಗೊಂಡೋಗಿ ಇಷ್ಟೇ ರೇಷನ್ ತಂದಿದ್ಯಾ? ಅದೆಲ್ಲ ಹಳೆ ಕಾಲ. ಮುಂಚೆ ಜೇಬ್ ತುಂಬಾ ದುಡ್ಡು ತಗೊಂಡೋಗಿ ಬ್ಯಾಗ್ ತುಂಬಾ ರೇಷನ್ ತರ್ತಿದ್ವಿ. ಈಗ ಬ್ಯಾಗ್ ತುಂಬಾ ದುಡ್ಡು ತಗೊಂಡೋಗಿ ಜೇಬ್ ತುಂಬಾ ರೇಷನ್ ತರ್ತಿದ್ವಿ. ಅದ್ರ ಜೊತೆಗೆ ಈ ಪೆಟ್ರೋಲ್ ರೇಟ್ ಬೇರೆ. ಹೋಗ್ತಾ ಗಾಡಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೋದ್ರೆ ಬರ್ತಾ ತಳ್ಕೊಂಡ್ ಬರ್ಬೇಕಪ್ಪ. ಎಷ್ಟಪ್ಪ, ಸಾಕಾಗೋಯ್ತು. ಮಗ, ಎಲೆಕ್ಷನ್ ಬರ್ತಿದ್ಯಲ್ಲ, ಯಾರಿಗ್ ಓಟ್ ಹಾಕ್ಬೇಕು ಅಂತಿದ್ಯಾ? ಅದೇ ಯೋಚನೆ ಮಾಡ್ತಿದೀನಿ, ಯಾರಿಗ್ ಹಾಕ್ಬೇಕು ಅಂತ. ಏಯ್, ಅದ್ರಲ್ಲಿ ಯೋಚನೆ ಮಾಡೋದೇನೋ ಇದೆ. ನಮ್ದು ಗುಲಾಬಿ ಪಾರ್ಟಿ. ತಲಾಂತರದಿಂದ ನಮ್ ಮನೆತನ ಎಲ್ಲ ಅದಕ್ಕೆ ಓಟ್ ಹಾಕೊಂಡ್ ಬಂದಿದೆ. ನಮ್ ತಾತನೂ ಅದಕ್ಕೆ ಓಟ್ ಹಾಕಿರೋದು, ನಮ್ಮ ಅಪ್ಪನೂ ಅದಕ್ಕೆ ಓಟ್ ಹಾಕಿರೋದು, ನಾವು ಅದಕ್ಕೆ ಓಟ್ ಹಾಕ್ಬೇಕು, ಗೊತ್ತಾಯ್ತಾ? ಮುಚ್ಕೊಂಡು ಗುಲಾಬಿ ಪಾರ್ಟಿಗೆ ಓಟ್ ಹಾಕು. ಬಿಟ್ಟಿ ಭಾಗ್ಯಕ್ಕೆ, ಜಾತಿಗೆ, ಪಕ್ಷಕ್ಕೆ ಓಟ್ ಹಾಕೋದ್ ಬೇಡ. ರಾಜಕೀಯಕ್ಕೆ ಓಟ್ ಹಾಕೋಣ, ಆದ್ರೆ ವೋಟಿಂಗ್ ಅಲ್ಲಿ ರಾಜಕೀಯ ಬೇಡ. ಯಾರ್ ಕೆಲಸ ಮಾಡ್ತಾರೆ ಅವ್ರಿಗೆ ಓಟ್ ಹಾಕೋಣ. ಹ್ಯಾಪಿ ವೋಟಿಂಗ್.